ನಮಸ್ಕಾರ ಸ್ನೇಹಿತರೆ, ನಾನು ಮುರಳೀಧರ ಬೆಟ್ಟಹೊಸಪುರ. ಸ್ನೇಹಿತರೆ, ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಬೆಟ್ಟಹೊಸಪುರ ಗ್ರಾಮದ ಸರ್ವೆ ನಂಬರ್ 36ರಲ್ಲಿ ಅನಧಿಕೃತವಾಗಿ ಒಂದು ಟಾರ್ ಪ್ಲಾಂಟ್ ಸ್ಥಾಪನೆ ಆಗಿದೆ. ಆ ಟಾರ್ ಪ್ಲಾಂಟ್ನಿಂದ ಬರ್ತಾ ಇರತಕ್ಕಂಥ ಕೆಟ್ಟ ವಾಸನೆ ಮತ್ತು ವಿಷದ ಗಾಳಿಯಿಂದ ಬೆಟ್ಟಹೊಸಪುರ ಮತ್ತು ಅಂದ್ರಹಳ್ಳಿ ಗ್ರಾಮದ ಜನರ ಆರೋಗ್ಯದ ಮೇಲೆ ತೀವ್ರ ಥರದ ದುಷ್ಪರಿಣಾಮ ಬೀರ್ತಾ ಇದೆ ಮತ್ತು ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಕೋಲಾರ ಜಿಲ್ಲಾ ಪರಿಸರ ಇಲಾಖೆ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ಕೊಟ್ಟಂಥ ಸಂದರ್ಭದಲ್ಲಿ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮರೆತು ಅವರು ಕಂದಾಯ ಇಲಾಖೆಯ ಅನುಮತಿ ಟಾರ್ ಪ್ಲಾಂಟ್ಗೆ ಸಿಕ್ಕಿದೆ, ಹಾಗಾಗಿ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದ್ರ ಮೂಲಕ ಅವರು ಆ ಸ್ಥಾನಕ್ಕೆ ಎಷ್ಟು ಅನರ್ಹರು ಅಂತಕ್ಕಂಥದ್ದನ್ನು ಸಾಬೀತುಪಡಿಸಿದ್ದಾರೆ. ಆನಂತರ ಗ್ರಾಮಸ್ಥರು ಸ್ಥಳೀಯ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ತಮ್ಮ ಸಮಸ್ಯೆಯನ್ನು ಅವರಿಗೆ ತಿಳಿಸಿ ತಮ್ಮ ಕಚೇರಿಯಿಂದ ಅಗತ್ಯ ಇರತಕ್ಕಂಥ ಒಂದು ಅನುಮತಿಯನ್ನು ಟಾರ್ ಪ್ಲಾಂಟ್ನವರು ಪಡೆದುಕೊಂಡಿಲ್ಲ ಅಂತ ನಮಗೂ ವಿಚಾರ ಗೊತ್ತಾಗಿದೆ, ಹಾಗಾಗಿ ತಾವು ಕೂಡ ಈ ಟಾರ್ ಪ್ಲಾಂಟ್ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತ ಮನವಿ ಮಾಡಿದರೆ, ಇಲ್ಲ ಇದಕ್ಕೆ ಕಂದಾಯ ಇಲಾಖೆಯ ಅನುಮತಿ ಇದೆ, ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದ್ರ ಮೂಲಕ ಅವರು ಕೂಡ ತಮ್ಮ ಸೋಮಾರಿತನವನ್ನು ಪ್ರದರ್ಶನ ಮಾಡಿದ್ದಾರೆ. ಇಷ್ಟಕ್ಕೂ ಕಂದಾಯ ಇಲಾಖೆಯ ಅನುಮತಿ ಏನಪ್ಪ ಅಂತ ನೋಡಿದರೆ, ವೇಮಗಲ್ ರಾಜಸ್ವ ನಿರೀಕ್ಷಕರಾದಂತಹ ಮಂಜುನಾಥ್ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಏನು ಈ ಟಾರ್ ಪ್ಲಾಂಟ್ ಸ್ಥಾಪನೆ ಆಗಿದೆ ಊರಿನಿಂದ ಕೂಗಳತೆ ದೂರದಲ್ಲಿ, ಅಂದರೆ ಕೇವಲ 700 ಮೀಟರ್ಗಳಷ್ಟೇ ದೂರದಲ್ಲಿರ್ತಕ್ಕಂಥ ಈ ಜಾಗವನ್ನು 4 ಕಿಲೋಮೀಟರ್ ದೂರದಲ್ಲಿದೆ ಅಂತ ಒಂದು ಸುಳ್ಳು ವರದಿಯನ್ನು ತಹಶೀಲ್ದಾರ್ ಅವರಿಗೆ ಕೊಟ್ಟಿದ್ದಾರೆ. ಈ ಸುಳ್ಳು ವರದಿಯನ್ನು ಆಧರಿಸಿ ತಹಶೀಲ್ದಾರ್ ಅವರು ಟಾರ್ ಪ್ಲಾಂಟ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ವಿಚಾರ ಗ್ರಾಮದ ಜನರಿಗೆ ಗೊತ್ತಾದ ನಂತರ ತಹಶೀಲ್ದಾರ್ ಅವರನ್ನು ಭೇಟಿ ಮಾಡಿ ವಾಸ್ತವಾಂಶವನ್ನು ಅವರಿಗೆ ತಿಳಿಸಿ ಆಗ್ತಾ ಇರತಕ್ಕಂಥ ಅನಾನುಕೂಲವನ್ನು ತಡಿಬೇಕು ಅಂತ ಮನವಿ ಮಾಡಿದರೆ ಅವರಿಂದ ಯಾವುದೇ ಸಕಾರಾತ್ಮಕವಾದಂತಹ ಒಂದು ಉತ್ತರ ಸಿಗಲಿಲ್ಲ. ಆನಂತರ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ 2 ಊರಿನ ಜನರ ಆರೋಗ್ಯವನ್ನು ಕಾಪಾಡಬೇಕು ಮತ್ತು ಪರಿಸರವನ್ನು ಕಾಪಾಡಬೇಕು ಅಂತ ಮನವಿ ಮಾಡಿದರೆ ಅವರು ಟಾರ್ ಬಳಸ್ತಾ ಇರ್ತಕ್ಕಂಥದ್ದು ರಸ್ತೆ ಅಭಿವೃದ್ಧಿಗೆ, ಹಾಗಾಗಿ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಒಂದು ಸಮಂಜಸವಲ್ಲದ ಉತ್ತರವನ್ನು ಗ್ರಾಮಸ್ಥರಿಗೆ ಕೊಟ್ಟಿದ್ದಾರೆ. ಆಗ ಗ್ರಾಮಸ್ಥರು ಟಾರು ಬಳಸಿ ರಸ್ತೆ ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ 2 ಊರಿನ ಜನರ ಆರೋಗ್ಯವನ್ನು ಕೆಡಿಸಿ ಅವರನ್ನು ಬಲಿ ಕೊಟ್ಟು ರಸ್ತೆ ಅಭಿವೃದ್ಧಿ ಮಾಡಬೇಕಾದಂಥ ಅಗತ್ಯ ಏನಿಲ್ಲ. ಆ ಟಾರ್ ಪ್ಲಾಂಟ್ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಯಾವ ಜನರಿಗೂ ತೊಂದರೆ ಆಗದಂತಹ ಸಾಕಷ್ಟು ಭೂಮಿ ನಮ್ಮ ಜಿಲ್ಲೆಯಲ್ಲಿ ಇದೆ, ಅಥವಾ ಈಗಾಗಲೇ ಸುರಕ್ಷಿತ ಸ್ಥಳಗಳಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಟಾರ್ ಪ್ಲಾಂಟ್ಗಳಿಂದ ಟಾರನ್ನು ತರಿಸಿ ತಾವು ರಸ್ತೆ ಅಭಿವೃದ್ಧಿಯನ್ನು ಮಾಡಬಹುದು ಅಂತ ಎಷ್ಟೇ ಮನವರಿಕೆ ಮಾಡಿದರೂ ಕೂಡ ಅವರಿಂದಲೂ ಕೂಡ ಯಾವುದೇ ಒಂದು ಸಕಾರಾತ್ಮಕವಾದಂತಹ ಒಂದು ಉತ್ತರ ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅಣ್ಣವರ ಬಳಿ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಾಗ ಅವರು ತುರ್ತು ಕ್ರಮ ತೆಗೆದುಕೊಂಡು ಬೆಟ್ಟಹೊಸಪುರ ಮತ್ತು ಅಂದ್ರಹಳ್ಳಿ ಗ್ರಾಮದ ಜಾನುವಾರುಗಳಿಗೆ ಆಗ್ತಾ ಇರತಕ್ಕಂಥ ತೊಂದರೆಯನ್ನು ತಪ್ಪಿಸಬೇಕು ಮತ್ತು ಪರಿಸರವನ್ನು ಕಾಪಾಡಬೇಕು ಅಂತ ಕೋಲಾರ ತಹಶೀಲ್ದಾರ್ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಇದರ ಜೊತೆಗೆ ನಮ್ಮ ರಾಜ್ಯದ ಹೆಸರಾಂತ ದಿನಪತ್ರಿಕೆ ವಿಜಯ ಕರ್ನಾಟಕದಲ್ಲೂ ಕೂಡ ಈ ಒಂದು ವರದಿ ಪ್ರಕಟ ಆಗುತ್ತೆ. ಆಗ ಸ್ವಲ್ಪ ಮಟ್ಟಿಗೆ ತಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ನೆನಪು ಮಾಡಿಕೊಂಡಂತಹ ಕೋಲಾರ ತಹಶೀಲ್ದಾರ್ ಅವರು ಸ್ಥಳ ಪರಿಶೀಲನೆ ನಡೆಸಿ, ಹೌದು ಈ ಟಾರ್ ಪ್ಲಾಂಟ್ನಿಂದ ಇಲ್ಲಿ ಸಾಕಷ್ಟು ಅನಾನುಕೂಲಗಳಾಗ್ತಾ ಇದ್ದಾವೆ, ಇವರು ಯಾವುದೋ ನಿಯಮಗಳನ್ನು ಪಾಲಿಸ್ತಾ ಇಲ್ಲ, ಇದರ ಅನುಮತಿಯನ್ನು ರದ್ದುಪಡಿಸ್ತಕ್ಕಂಥದ್ದು ಸೂಕ್ತ ಅಂತ ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ಇದರ ಜೊತೆಗೆ ಪರಿಸರ ಇಲಾಖೆಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಪರಿಸರ ಇಲಾಖೆಯ ಯಾವುದೇ ನಿಯಮಗಳು ಮತ್ತು ಷರತ್ತುಗಳನ್ನು ಈ ಟಾರ್ ಪ್ಲಾಂಟ್ನವರು ಪಾಲಿಸ್ತಾ ಇಲ್ಲ, ಎಲ್ಲ ಉಲ್ಲಂಘನೆ ಮಾಡಿದ್ದಾರೆ, ಹಾಗಾಗಿ ಇದರ ಅನುಮತಿಯನ್ನು ರದ್ದುಪಡಿಸಬೇಕು, ಕ್ರಮ ತೆಗೆದುಕೊಳ್ಳಬೇಕು ಅಂತ ಕ್ರಮಕ್ಕಾಗಿ ಒಂದು ವರದಿಯನ್ನು ಅವರು ಕೂಡ ಸಲ್ಲಿಸಿದ್ದಾರೆ. ಇಲ್ಲಿ ಶಾಸಕರು ಜನರ ಪರವಾಗಿ ಒಂದು ಪತ್ರವನ್ನು ಬರೆದರು, ತಹಶೀಲ್ದಾರರವರು ವರದಿಯನ್ನು ಕೊಟ್ಟರು, ಪರಿಸರ ಇಲಾಖೆಯವರು ವರದಿಯನ್ನು ಕೊಟ್ಟರು. ಈ ಎಲ್ಲ ವರದಿಗಳು ಕೂಡ ಕೋಲಾರ ಜಿಲ್ಲಾಡಳಿತದ ಕೈ ಸೇರಿವೆ. ಇಷ್ಟೆಲ್ಲ ವರದಿಗಳು ಜಿಲ್ಲಾಡಳಿತದ ಕೈ ಸೇರಿದರೂ ಕೂಡ ಈ ಟಾರ್ ಪ್ಲಾಂಟ್ ಮಾಲೀಕನ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ಳಲಿಕ್ಕೆ ಕೋಲಾರ ಜಿಲ್ಲಾಡಳಿತ ಹಿಂದೇಟು ಹಾಕ್ತಾ ಇದೆ. ಇಂಥ ಸಂದರ್ಭದಲ್ಲಿ ಗ್ರಾಮಸ್ಥರಲ್ಲಿ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತಾ ಇದ್ದಾವೆ. ಏನಪ್ಪ ಅಂದರೆ, ಇಷ್ಟಕ್ಕೂ ಈ ಟಾರ್ ಪ್ಲಾಂಟ್ ಮಾಲೀಕ ಯಾರು, ಈತನ ಹಿನ್ನೆಲೆ ಏನು, ಈತ ಯಾವ ಅಧಿಕಾರಿಗಳಿಗೆ ಸಂಬಂಧಿಕ, ಯಾವ ಅಧಿಕಾರಿಗಳಿಗೆ ಸ್ನೇಹಿತ, ಅಥವಾ ಇನ್ನೆಷ್ಟು ಶ್ರೀಮಂತನಿರಬಹುದು ಅನ್ನತಕ್ಕಂಥ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಗ್ರಾಮಸ್ಥರ ಮನಸ್ಸಲ್ಲಿ ಬರ್ತಾ ಇದ್ದಾವೆ. ಈತ ಇನ್ನೆಷ್ಟೇ ಶ್ರೀಮಂತನಾದರೂ ಸರಿ, ಗ್ರಾಮಸ್ಥರು ನಡೆಸ್ತಕ್ಕಂಥ ಕಾನೂನು ಹೋರಾಟದ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಮಾತ್ರ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳೇ ವಿನಃ ಈ ಮಾಲೀಕನಲ್ಲ ಅನ್ನತಕ್ಕಂಥದ್ದು ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನದಲ್ಲಿ ಇರಬೇಕಾಗ್ತದೆ. ಹಾಗಾಗಿ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ತಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ನೆನಪು ಮಾಡಿಕೊಂಡು ಏನು 2 ಗ್ರಾಮದ ಜಾನುವಾರುಗಳಿಗೆ ಆಗ್ತಾ ಇರತಕ್ಕಂಥ ತೊಂದರೆಯನ್ನು ತಪ್ಪಿಸಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬೇಕು. ಜೊತೆಗೆ ಈ ರಾಜ್ಯದ ಜನರ ಬೆವರಿನ ತೆರಿಗೆಯ ಹಣವನ್ನು ಸಂಬಳದ ರೂಪದಲ್ಲಿ ತೆಗೆದುಕೊಳ್ತಾ ಇರತಕ್ಕಂಥದ್ದನ್ನು ಅದರ ಋಣವನ್ನು ಕೂಡ ತಾವು ತೀರಿಸಬೇಕಾಗುತ್ತೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೆಟ್ಟಹೊಸಪುರ ಮತ್ತು ಅಂದ್ರಹಳ್ಳಿ ಗ್ರಾಮದ ಜನರು ಇನ್ನೂ ಹೆಚ್ಚಿನ ಒಂದು ಕಾನೂನು ಹೋರಾಟವನ್ನು ಮಾಡ್ತೇವೆ. ಯಾಕೆಂದರೆ ಅಧಿಕಾರಿಗಳು ಎಷ್ಟೇ ಉನ್ನತ ಮಟ್ಟದ ಅಧಿಕಾರಿಗಳಾಗಿದ್ದರೂ ಸರಿ, ಅವರು ತಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ಮರೆತಾಗ ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಅವರಿಗೆ ಬುದ್ಧಿ ಹೇಳಲಿಕ್ಕೆ ಅಂತ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಇನ್ನೂ ಕೂಡ ಸುಭದ್ರವಾಗಿ ಇದೆ.
ಹಾಗಾಗಿ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟಂಥವರು ಈ ತಕ್ಷಣವೇ ಎಚ್ಚೆತ್ತುಕೊಂಡು ಆಗ್ತಾ ಇರತಕ್ಕಂಥ ಅನಾನುಕೂಲವನ್ನು ತಡಿಬೇಕು ಮತ್ತು ಪರಿಸರ ಮಾಲಿನ್ಯವನ್ನು ತಡೆಯಬೇಕು ಅನ್ನೋಂಥ ಒಂದು ಈ ವಿಚಾರವನ್ನು ನೊಂದವರ ಪರವಾಗಿ ನಾನು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಮಸ್ಕಾರ.